ಮತ್ತೊಂದು ಕಡೆ ಇಸ್ರೇಲ್ ಕೂಡ ಸುಮ್ಮನೆ ಕೂತಿಲ್ಲ. ಇರಾನ್ನ ಕರಾಜ್ ಸೇತುವೆಯ ಮೇಲೆ ಭೀಕರ ದಾಳಿ ಮಾಡಿದೆ. ಇಸ್ರೇಲ್ ಕರಾಜ್ ಮೇಲೆ ಭೀಕರವಾಗಿ ಮಿಸೈಲ್ಗಳ ಸುರಿಮಳೆಯನ್ನ ಸುರಿಸಿದೆ. 8 ಜನರು ಮೃತಪಟ್ಟಿದ್ದಾರೆ, 95 ಜನರಿಗೆ ಗಂಭೀರ ಗಾಯಗಳಾಗಿದೆ ಅಂತ ಹೇಳಲಾಗಿದೆ. ಇರಾನ್ನ ಕರಾಜ್ ಸೇತುವೆ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ. ಕರಾಜ್ ಮೇಲಿನ ದಾಳಿಯನ್ನ ಇರಾನ್ ಖಂಡಿಸಿದೆ. ಇದು ಮಾನವೀಯತೆಯನ್ನ ಮೀರಿದ್ದು ಅಂತ ಇರಾನ್ನ ವಿದೇಶಾಂಗ ಸಚಿವ ಅರಗ್ಚಿ ಹೇಳಿಕೆ ಕೊಟ್ಟಿದ್ದಾರೆ. ನಾಗರಿಕರು ಸತ್ತಿದ್ದಾರೆ, ಆದ್ರಿಂದ ಇದು ಮಾನವೀಯತೆಗೆ ಮೀರಿದ್ದಿದ್ದು ಅತ್ಯಂತ ಕೃತ್ಯ ಅಂತ ಇರಾನ್ ಈ ಕರಾಜ್ ಸೇತುವೆಯ ಮೇಲಿನ ಇಸ್ರೇಲ್ನ ದಾಳಿಯನ್ನ ಖಂಡಿಸಿದೆ. الله أكبر انهدام النفط الأمريكي در محدوده شمال خلیج فارس. ಇರಾನ್ ವಿರುದ್ಧ ಹೋರಾಡೋದಕ್ಕೆ ಈಗ ಅಮೆರಿಕಕ್ಕೆ ಸಾಕಾಗಿದೆಯಾ, ಸುಸ್ತಾಗಿದೆಯಾ, ಹೈರಾಣ ಆಯ್ತಾ ಅಮೆರಿಕದ ಸೇನಾ ಮುಖ್ಯಸ್ಥ ರ್ಯಾಂಡಿ ಜಾರ್ಜ್ ತಲೆದಂಡ ಅಂತ ಹೇಳಲಾಗಿದೆ. ರ್ಯಾಂಡಿ ಜಾರ್ಜ್ ತಕ್ಷಣವೇ ರಾಜೀನಾಮೆ ಕೊಡಬೇಕು ಅಂತ ಸೂಚನೆ ಕೊಡಲಾಗಿದೆಯಂತೆ. ರಾಜೀನಾಮೆಗೆ ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. 2023ರಿಂದ ಅಮೆರಿಕ ಸೇನಾ ಮುಖ್ಯಸ್ಥರಾಗಿ ರ್ಯಾಂಡಿ ಜಾರ್ಜ್ ಸೇವೆ ಸಲ್ಲಿಸ್ತಾ ಇದ್ರು. ಇಲ್ಲೊಂದ್ ಕಡೆ ಅಮೆರಿಕ ಹಿಮ್ಮೆಟ್ಟುತ್ತಾ ಇರೋ ಹಿನ್ನೆಲೆಯಲ್ಲಿ ಸೇನಾ ಮುಖ್ಯಸ್ಥರ ತಲೆದಂಡ ಆಗ್ತಾ ಇದೆಯಾ ಅನ್ನುವಂಥದ್ದು ಜಗತ್ತಿನೆದುರು ಒಂದ್ ಕಡೆ ಟ್ರಂಪ್ ಬಡಾಯಿ ಕೊಚ್ಕೊಳ್ತಾ ಇದ್ರೆ ನಾವೇ ಗೆಲ್ತಾ ಇರೋದು ಅಂತ, ಮತ್ತೊಂದು ಕಡೆ ಅಮೆರಿಕ ಸಾಕಷ್ಟು ನಷ್ಟವನ್ನ ಅನುಭವಿಸಿದೆ ಯುದ್ಧದಲ್ಲಿ ಅಂತ ಹೇಳಲಾಗ್ತಾ ಇದೆ. ಕಾಸ್ಟ್ ಆಫ್ ವಾರ್ ಟರ್ನ್ಡ್ ಔಟ್ ಟು ಬಿ ವೆರಿ ಹ್ಯೂಜ್, ಸಿಕ್ಕಾಪಟ್ಟೆ ಆಯಿತು ಅಂತ ಹೇಳಲಾಗ್ತಾ ಇದೆ ಯುದ್ಧದ ಖರ್ಚು ವೆಚ್ಚ. ಹಾಗಾಗಿ ಮತ್ತೆ ಸಾಕಷ್ಟು ವಿನಾಶವೂ ಆಗಿದೆ ಅಮೆರಿಕದ ನೆಲೆಗಳ ಮೇಲೆ. ಮತ್ತೊಂದು ಕಡೆ ಇಸ್ರೇಲ್ ಕೂಡ ಸುಮ್ಮನೆ ಕೂತಿಲ್ಲ. ಇರಾನ್ನ ಕರಾಜ್ ಸೇತುವೆಯ ಮೇಲೆ ಭೀಕರ ದಾಳಿ ಮಾಡಿದೆ. ಇಸ್ರೇಲ್ ಕರಾಜ್ ಮೇಲೆ ಭೀಕರವಾಗಿ ಮಿಸೈಲ್ಗಳ ಸುರಿಮಳೆಯನ್ನ ಸುರಿಸಿದೆ. 8 ಜನರು ಮೃತಪಟ್ಟಿದ್ದಾರೆ, 95 ಜನರಿಗೆ ಗಂಭೀರ ಗಾಯಗಳಾಗಿದೆ ಅಂತ ಹೇಳಲಾಗಿದೆ. ಇರಾನ್ನ ಕರಾಜ್ ಸೇತುವೆ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ. ಕರಾಜ್ ಮೇಲಿನ ದಾಳಿಯನ್ನ ಇರಾನ್ ಖಂಡಿಸಿದೆ. ಇದು ಮಾನವೀಯತೆಯನ್ನ ಮೀರಿದ್ದು ಅಂತ ಇರಾನ್ನ ವಿದೇಶಾಂಗ ಸಚಿವ ಅರಗ್ಚಿ ಹೇಳಿಕೆ ಕೊಟ್ಟಿದ್ದಾರೆ. ನಾಗರಿಕರು ಸತ್ತಿದ್ದಾರೆ, ಆದ್ರಿಂದ ಇದು ಮಾನವೀಯತೆಗೆ ಮೀರಿದ್ದಿದ್ದು ಅತ್ಯಂತ ಕೃತ್ಯ ಅಂತ ಇರಾನ್ ಈ ಕರಾಜ್ ಸೇತುವೆಯ ಮೇಲಿನ ಇಸ್ರೇಲ್ನ ದಾಳಿಯನ್ನ ಖಂಡಿಸಿದೆ. الله أكبر انهدام النفط الأمريكي در محدوده شمال خلیج فارس. ಇರಾನ್ ವಿರುದ್ಧ ಹೋರಾಡೋದಕ್ಕೆ ಈಗ ಅಮೆರಿಕಕ್ಕೆ ಸಾಕಾಗಿದೆಯಾ, ಸುಸ್ತಾಗಿದೆಯಾ, ಹೈರಾಣ ಆಯ್ತಾ ಅಮೆರಿಕದ ಸೇನಾ ಮುಖ್ಯಸ್ಥ ರ್ಯಾಂಡಿ ಜಾರ್ಜ್ ತಲೆದಂಡ ಅಂತ ಹೇಳಲಾಗಿದೆ. ರ್ಯಾಂಡಿ ಜಾರ್ಜ್ ತಕ್ಷಣವೇ ರಾಜೀನಾಮೆ ಕೊಡಬೇಕು ಅಂತ ಸೂಚನೆ ಕೊಡಲಾಗಿದೆಯಂತೆ. ರಾಜೀನಾಮೆಗೆ ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. 2023ರಿಂದ ಅಮೆರಿಕ ಸೇನಾ ಮುಖ್ಯಸ್ಥರಾಗಿ ರ್ಯಾಂಡಿ ಜಾರ್ಜ್ ಸೇವೆ ಸಲ್ಲಿಸ್ತಾ ಇದ್ರು. ಇಲ್ಲೊಂದ್ ಕಡೆ ಅಮೆರಿಕ ಹಿಮ್ಮೆಟ್ಟುತ್ತಾ ಇರೋ ಹಿನ್ನೆಲೆಯಲ್ಲಿ ಸೇನಾ ಮುಖ್ಯಸ್ಥರ ತಲೆದಂಡ ಆಗ್ತಾ ಇದೆಯಾ ಅನ್ನುವಂಥದ್ದು ಜಗತ್ತಿನೆದುರು ಒಂದ್ ಕಡೆ ಟ್ರಂಪ್ ಬಡಾಯಿ ಕೊಚ್ಕೊಳ್ತಾ ಇದ್ರೆ ನಾವೇ ಗೆಲ್ತಾ ಇರೋದು ಅಂತ, ಮತ್ತೊಂದು ಕಡೆ ಅಮೆರಿಕ ಸಾಕಷ್ಟು ನಷ್ಟವನ್ನ ಅನುಭವಿಸಿದೆ ಯುದ್ಧದಲ್ಲಿ ಅಂತ ಹೇಳಲಾಗ್ತಾ ಇದೆ. ಕಾಸ್ಟ್ ಆಫ್ ವಾರ್ ಟರ್ನ್ಡ್ ಔಟ್ ಟು ಬಿ ವೆರಿ ಹ್ಯೂಜ್, ಸಿಕ್ಕಾಪಟ್ಟೆ ಆಯಿತು ಅಂತ ಹೇಳಲಾಗ್ತಾ ಇದೆ ಯುದ್ಧದ ಖರ್ಚು ವೆಚ್ಚ. ಹಾಗಾಗಿ ಮತ್ತೆ ಸಾಕಷ್ಟು ವಿನಾಶವೂ ಆಗಿದೆ ಅಮೆರಿಕದ ನೆಲೆಗಳ ಮೇಲೆ. ಮತ್ತೊಂದು ಕಡೆ ಇಸ್ರೇಲ್ ಕೂಡ ಸುಮ್ಮನೆ ಕೂತಿಲ್ಲ. ಇರಾನ್ನ ಕರಾಜ್ ಸೇತುವೆಯ ಮೇಲೆ ಭೀಕರ ದಾಳಿ ಮಾಡಿದೆ. ಇಸ್ರೇಲ್ ಕರಾಜ್ ಮೇಲೆ ಭೀಕರವಾಗಿ ಮಿಸೈಲ್ಗಳ ಸುರಿಮಳೆಯನ್ನ ಸುರಿಸಿದೆ. 8 ಜನರು ಮೃತಪಟ್ಟಿದ್ದಾರೆ, 95 ಜನರಿಗೆ ಗಂಭೀರ ಗಾಯಗಳಾಗಿದೆ ಅಂತ ಹೇಳಲಾಗಿದೆ. ಇರಾನ್ನ ಕರಾಜ್ ಸೇತುವೆ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ. ಕರಾಜ್ ಮೇಲಿನ ದಾಳಿಯನ್ನ ಇರಾನ್ ಖಂಡಿಸಿದೆ. ಇದು ಮಾನವೀಯತೆಯನ್ನ ಮೀರಿದ್ದು ಅಂತ ಇರಾನ್ನ ವಿದೇಶಾಂಗ ಸಚಿವ ಅರಗ್ಚಿ ಹೇಳಿಕೆ ಕೊಟ್ಟಿದ್ದಾರೆ. ನಾಗರಿಕರು ಸತ್ತಿದ್ದಾರೆ, ಆದ್ರಿಂದ ಇದು ಮಾನವೀಯತೆಗೆ ಮೀರಿದ್ದಿದ್ದು ಅತ್ಯಂತ ಕೃತ್ಯ ಅಂತ ಇರಾನ್ ಈ ಕರಾಜ್ ಸೇತುವೆಯ ಮೇಲಿನ ಇಸ್ರೇಲ್ನ ದಾಳಿಯನ್ನ ಖಂಡಿಸಿದೆ.
الله اکبر انهدام نفتکش امریکایی در محدوده شمال خلیج فارس. ಇರಾನ್ ವಿರುದ್ಧ ಹೋರಾಡೋದಕ್ಕೆ ಈಗ ಅಮೆರಿಕಕ್ಕೆ ಸಾಕಾಗಿದ್ಯಾ, ಸುಸ್ತಾಗಿದ್ಯಾ, ಹೈರಾಣ ಆಯ್ತಾ ಅಮೆರಿಕದ ಸೇನಾ ಮುಖ್ಯಸ್ಥ ರ್ಯಾಂಡಿ ಜಾರ್ಜ್ ತಲೆದಂಡ ಅಂತ ಹೇಳಲಾಗಿದೆ. ರ್ಯಾಂಡಿ ಜಾರ್ಜ್ ತಕ್ಷಣವೇ ರಾಜೀನಾಮೆ ಕೊಡಬೇಕು ಅಂತ ಸೂಚನೆ ಕೊಡಲಾಗಿದೆಯಂತೆ. ರಾಜೀನಾಮೆಗೆ ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. 2023ರಿಂದ ಅಮೆರಿಕ ಸೇನಾ ಮುಖ್ಯಸ್ಥರಾಗಿ ರ್ಯಾಂಡಿ ಜಾರ್ಜ್ ಸೇವೆ ಸಲ್ಲಿಸ್ತಾ ಇದ್ರು. ಎಲ್ಲೊಂದ್ ಕಡೆ ಅಮೆರಿಕ ಹಿಮ್ಮೆಟ್ಟುತ್ತಾ ಇರೋ ಹಿನ್ನೆಲೆಯಲ್ಲಿ ಸೇನಾ ಮುಖ್ಯಸ್ಥರ ತಲೆದಂಡ ಆಗ್ತಾ ಇದೆಯಾ ಅನ್ನುವಂಥದ್ದು ಜಗತ್ತಿನೆದುರು ಒಂದ್ ಕಡೆ ಟ್ರಂಪ್ ಬಡಾಯಿ ಕುಚ್ಕೊಳ್ತಾ ಇದ್ರೆ ನಾವೇ ಗೆಲ್ತಾ ಇರೋದು ಅಂತ, ಮತ್ತೊಂದು ಕಡೆ ಅಮೆರಿಕ ಸಾಕಷ್ಟು ನಷ್ಟವನ್ನ ಅನುಭವಿಸಿದೆ ಈ ಯುದ್ಧದಲ್ಲಿ ಅಂತ ಹೇಳಲಾಗ್ತಾ ಇದೆ. ಕಾಸ್ಟ್ ಆಫ್ ವಾರ್ ಟರ್ನ್ಡ್ ಔಟ್ ಟು ಬಿ ವೆರಿ ಹ್ಯೂಜ್, ಸಿಕ್ಕಾಪಟ್ಟೆ ಆಯಿತು ಅಂತ ಹೇಳಲಾಗ್ತಾ ಇದೆ. ಯುದ್ಧದ ಖರ್ಚು ವೆಚ್ಚ, ಹಾಗಾಗಿ ಮತ್ತೆ ಸಾಕಷ್ಟು ವಿನಾಶವೂ ಆಗಿದೆ ಅಮೆರಿಕದ ನೆಲೆಗಳ ಮೇಲೆ. ಮತ್ತೊಂದು ಕಡೆ ಇಸ್ರೇಲ್ ಕೂಡ ಸುಮ್ಮನೆ ಕೂತಿಲ್ಲ. ಇರಾನ್ನ ಕರಾಜ್ ಸೇತುವೆಯ ಮೇಲೆ ಭೀಕರ ದಾಳಿ ಮಾಡಿದೆ. ಇಸ್ರೇಲ್ ಕರಾಜ್ ಮೇಲೆ ಭೀಕರವಾಗಿ ಮಿಸೈಲ್ಗಳ ಸುರಿಮಳೆಯನ್ನು ಸುರಿಸಿದೆ. 8 ಜನರು ಮೃತಪಟ್ಟಿದ್ದಾರೆ, 95 ಜನರಿಗೆ ಗಂಭೀರ ಗಾಯಗಳಾಗಿದೆ ಅಂತ ಹೇಳಲಾಗಿದೆ. ಇರಾನ್ನ ಕರಾಜ್ ಸೇತುವೆ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ. ಕರಾಜ್ ಮೇಲಿನ ದಾಳಿಯನ್ನ ಇರಾನ್ ಖಂಡಿಸಿದೆ. ಇದು ಮಾನವೀಯತೆಯನ್ನ ಮೀರಿದ್ದು ಅಂತ ಇರಾನ್ನ ವಿದೇಶಾಂಗ ಸಚಿವ ಅರಗ್ಚಿ ಹೇಳಿಕೆ ಕೊಟ್ಟಿದ್ದಾರೆ. ನಾಗರಿಕರು ಸತ್ತಿದ್ದಾರೆ, ಆದ್ರಿಂದ ಇದು ಮಾನವೀಯತೆಗೆ ಮೀರಿದ್ದಿದು ಅತ್ಯಂತ ಕೃತ್ಯ ಅಂತ ಇರಾನ್ ಈ ಕರಾಜ್ ಸೇತುವೆ ಮೇಲಿನ ಇಸ್ರೇಲ್ನ ದಾಳಿಯನ್ನ ಖಂಡಿಸಿದೆ. الله اکبر انهدام نفتکش امریکایی در محدوده شمال خلیج فارس. ಇರಾನ್ ವಿರುದ್ಧ ಹೋರಾಡೋದಕ್ಕೆ ಈಗ ಅಮೆರಿಕಕ್ಕೆ ಸಾಕಾಗಿದ್ಯಾ, ಸುಸ್ತಾಗಿದ್ಯಾ, ಹೈರಾಣ ಆಯ್ತಾ ಅಮೆರಿಕದ ಸೇನಾ ಮುಖ್ಯಸ್ಥ ರ್ಯಾಂಡಿ ಜಾರ್ಜ್ ತಲೆದಂಡ ಅಂತ ಹೇಳಲಾಗಿದೆ. ರ್ಯಾಂಡಿ ಜಾರ್ಜ್ ತಕ್ಷಣವೇ ರಾಜೀನಾಮೆ ಕೊಡಬೇಕು ಅಂತ ಸೂಚನೆ ಕೊಡಲಾಗಿದೆಯಂತೆ. ರಾಜೀನಾಮೆಗೆ ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. 2023ರಿಂದ ಅಮೆರಿಕ ಸೇನಾ ಮುಖ್ಯಸ್ಥರಾಗಿ ರ್ಯಾಂಡಿ ಜಾರ್ಜ್ ಸೇವೆ ಸಲ್ಲಿಸ್ತಾ ಇದ್ರು. ಎಲ್ಲೊಂದ್ ಕಡೆ ಅಮೆರಿಕ ಹಿಮ್ಮೆಟ್ಟುತ್ತಾ ಇರೋ ಹಿನ್ನೆಲೆಯಲ್ಲಿ ಸೇನಾ ಮುಖ್ಯಸ್ಥರ ತಲೆದಂಡ ಆಗ್ತಾ ಇದೆಯಾ ಅನ್ನುವಂಥದ್ದು ಜಗತ್ತಿನೆದುರು ಒಂದ್ ಕಡೆ ಟ್ರಂಪ್ ಬಡಾಯಿ ಕುಚ್ಕೊಳ್ತಾ ಇದ್ರೆ ನಾವೇ ಗೆಲ್ತಾ ಇರೋದು ಅಂತ, ಮತ್ತೊಂದು ಕಡೆ ಅಮೆರಿಕ ಸಾಕಷ್ಟು ನಷ್ಟವನ್ನ ಅನುಭವಿಸಿದೆ ಈ ಯುದ್ಧದಲ್ಲಿ ಅಂತ ಹೇಳಲಾಗ್ತಾ ಇದೆ. ಕಾಸ್ಟ್ ಆಫ್ ವಾರ್ ಟರ್ನ್ಡ್ ಔಟ್ ಟು ಬಿ ವೆರಿ ಹ್ಯೂಜ್, ಸಿಕ್ಕಾಪಟ್ಟೆ ಆಯಿತು ಅಂತ ಹೇಳಲಾಗ್ತಾ ಇದೆ. ಯುದ್ಧದ ಖರ್ಚು ವೆಚ್ಚ, ಹಾಗಾಗಿ ಮತ್ತೆ ಸಾಕಷ್ಟು ವಿನಾಶವೂ ಆಗಿದೆ ಅಮೆರಿಕದ ನೆಲೆಗಳ ಮೇಲೆ.